ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 24/2/2024ರಂದು BMTCಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯೊಳಗಡೆ ಬಸ್ಗಳ ಡ್ರೈವರ್ ಪೋಸ್ಟ್ಗಳನ್ನು ಇಲ್ಲಿ HK ಮತ್ತು ನಾನ್ HK ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಯಾವ ಯಾವ ಕ್ಯಾಟಗರಿಗೆ ಮೀಸಲಾತಿ ವರ್ಗವನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಮಿಕ್ಕಿಳಿದ ವೃಂದ 2286 ಹುದ್ದೆಗಳು ಅಂತೇಳಿ ನೀಡಲಾಗಿದೆ. ಇಲ್ಲಿ ಸ್ಥಳೀಯ ವೃಂದ ಲೋಕಲ್ ಅಂದರೆ HK ಇಲ್ಲಿ 199 ಹುದ್ದೆಗಳು ಹಾಗೂ ಹಿಂಬಾಕಿ 15 ಒಟ್ಟು 214 ಹುದ್ದೆಗಳನ್ನು ಇಲ್ಲಿ ಮೀಸಲಾತಿ ವರ್ಗದ ಅನ್ವಯವಾಗಿ ಬಿಡುಗಡೆಯನ್ನು ಮಾಡಲಾಗಿದೆ. ಇಲ್ಲಿ ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆ ಅಂತೇಳಿ ಕೊಟ್ಟಿದ್ದಾರೆ. ಏನು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಇಲ್ಲಿ ನಾನ್ HK ಅಭ್ಯರ್ಥಿಗಳು ಯಾರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ಹಾಗೂ ಮಿಕ್ಕುಳಿದ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ. ಅಂದರೆ ಎರಡನೇ ಪಾಯಿಂಟಿನ ಅರ್ಥ ಏನಪ್ಪ ಅಂತಂದರೆ HK ಹುಡುಗರು HK ಅಪ್ಲಿಕೇಶನ್ ಮತ್ತು ನಾನ್ HK ಅಪ್ಲಿಕೇಶನನ್ನು ಹಾಕಬಹುದು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮಿಕ್ಕಿಳಿದ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಅರ್ಜಿಯಲ್ಲಿ ಯಾವ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಅಂದರೆ ಇಲ್ಲಿ ಸ್ಥಳೀಯ ವೃಂದ ಮತ್ತು ಮಿಕ್ಕಿಳಿದ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ HK ಹುಡುಗರು ಏನಪ್ಪ ಅಂತಂದರೆ ಇಲ್ಲಿ ನಾವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದೆಯೋ ಅದು ಸ್ಪಷ್ಟವಾಗಿರಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಹುದ್ದೆಗೆ ಅರ್ಹರಿದ್ದವರು ಯಾರಪ್ಪ ಅಂತಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ. PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದ್ರೂ ಒಂದು ಉತ್ತೀರ್ಣ ಆಗಿರಬೇಕು ಅಥವಾ 10+2 ICSE ಸಿಲೆಬಸ್ಸಲ್ಲಿ ಉತ್ತೀರ್ಣರಾಗಿರ್ಬೋದು ಅಥವಾ CBSEಯಲ್ಲಿ ಉತ್ತೀರ್ಣರಾಗಿರ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಥಿಗೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮೊ ಕೋರ್ಸ್ ಮಾಡಿದವರು ಕೂಡ ಇಲ್ಲಿ ಅರ್ಹರಾಗ್ತಾರೆ. ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಮುಕ್ತ ಶಾಲೆ, ಮುಕ್ತ ವಿಶ್ವವಿದ್ಯಾಲಯದಿಂದ PUC ಅಥವಾ 12ನೇ ತರಗತಿ JOC, JODC ಕೋರ್ಸ್ಗಳನ್ನು ಹೊರತುಪಡಿಸಿ ಇವರು ಯಾರೂ ಕೂಡ ಈ ಒಂದು ಹುದ್ದೆಗೆ ಅರ್ಹರಿರುವುದಿಲ್ಲ. ಇಲ್ಲಿ ಅದರ ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕು, ಲೈಸೆನ್ಸನ್ನು ಹೊಂದಿರಬೇಕು. ಇಲ್ಲಿ ದೇಹ ದಾಢ್ಯತೆ ಅಂತಿದೆ. ಎತ್ತರ 160 ಸೆಂಟಿಮೀಟರ್ ಇರಬೇಕು ಪುರುಷರು, ಇನ್ನು ಮಹಿಳೆಯರು 150 ಸೆಂಟಿಮೀಟರ್ ಇರಬೇಕು. ಇನ್ನು ತರಬೇತಿ ಅವಧಿ ಅಥವಾ ಭತ್ಯೆ ವೇತನ ಶ್ರೇಣಿ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು 1 ವರ್ಷ ಕಾಲ ವೃತ್ತಿ ತರಬೇತಿ ಆನ್ ದ ಜಾಬ್ ಟ್ರೈನಿಂಗ್ ಯಾಗಿ ನಿಯೋಜಿಸಲಾಗುವುದು. ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ 9,100 ರೂಪಾಯಿಯನ್ನು ನೀಡಲಾಗುತ್ತೆ. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನ ಶ್ರೇಣಿ ಅಂದರೆ ಜಾಬಿಗೆ ಸೆಲೆಕ್ಟ್ ಆದ ನಂತರ 2 ವರ್ಷ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ PP ಅಂತೇಳಿ ಕ್ಲಿಯರ್ ಮಾಡ್ಕೋಬೇಕು. ಆವಾಗ ಅವರಿಗೆ ನಿರ್ವಾಹಕ ಅಂತೇಳಿ ಕೊಟ್ಟು ಅವರಿಗೆ ಬೇಸಿಕ್ ಸ್ಯಾಲ್ರಿ 18,660 ರೂಪಾಯಿಂದ ಅವರಿಗೆ ಪೇಮೆಂಟನ್ನು ಸ್ಟಾರ್ಟ್ ಮಾಡಲಾಗುತ್ತೆ. 2 ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂತಹವರನ್ನು ಸದರಿ ಹುದ್ದೆಯಲ್ಲಿ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲಿ ಅರ್ಜಿ ಸಲ್ಲಿಸ್ಬೋದಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಯಾವಾಗ ಪ್ರಾರಂಭದ ದಿನಾಂಕಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 10/3/2024. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/2024. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ 13/4/2024 ಕೊನೆಯ ದಿನಾಂಕ. ಇನ್ನು ಅರ್ಜಿ ಶುಲ್ಕ ಎಕ್ಸಾಮ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಾಗಿರ್ತಕ್ಕಂಥ 2A 2B 3A 3Bಗಳಿಗೆ 750 ರೂಪಾಯಿ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ಅಂಗವಿಕಲರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇದೆ. ಒನ್ ಟೈಮ್ ಪಾವತಿ ಮಾಡಿರ್ತಕ್ಕಂಥ ಎಕ್ಸಾಮ್ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತೇಳಿ
ಅವರೇ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮ್ ಪೇಮೆಂಟನ್ನು ಆನ್ಲೈನ್ ಮೂಲಕವೇ ಪಾವತಿಸತಕ್ಕದ್ದು ಎಂಬುದು ಈ ನೇಮಕಾತಿ ಪ್ರಾಧಿಕಾರದವರ ಮಾತು. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಹೇಗೆ? ಹಿಂಬಾಕಿ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಪ್ರವರ್ಗ 3ಕ್ಕೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಆಯ್ಕೆ ವಿಧಾನಗಳು ಅನುಸರಿಸಲಾಗುವುದಿಲ್ಲ. ಅಂದರೆ 3A ಅಭ್ಯರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳಿಗೆ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ 3A ಕಾಸ್ಟಿಗೆ ಮಾತ್ರ. ನೆಕ್ಸ್ಟ್, ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ 30ರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿ ಮಾತ್ರ ಆಯ್ಕೆಗೆ ಪರಿಶೀಲನೆ ಅರ್ಹರೆಂದು ಪರಿಗಣಿಸ್ತೀವಿ. ನಿಮಗೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ CAT ಅಂತೇಳಿ ಕರಿತೀವಿ, ಅದರೊಳಗೆ 30ರಷ್ಟು ಅಂಕಗಳನ್ನು ಪಡಿಬೇಕು. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಲ್ಲಿ 75% ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳು 25% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಿರುವ ಮೀಸಲಾತಿ ನಿಯಮಾನುಸಾರ 1:1:5 ಅಭ್ಯರ್ಥಿಗಳ ಮೂಲ ದಾಖಲಾತಿಗೆ ಪರಿಶೀಲನೆ ಹಾಗೂ ದೇಹದಾಢ್ಯತೆ ಪರಿಶೀಲನೆ ಕರೆಯಲಾಗುವುದು. ಅಂದರೆ ಒಂದು ಪೋಸ್ಟಿಗೆ 5 ಜನರನ್ನು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ CAT ಟೆಸ್ಟಲ್ಲಿ 75% ಕನ್ಸಿಡರ್ ಮಾಡ್ತಾರೆ. ಇನ್ನು 25% ನಿಮ್ಮ ದ್ವಿತೀಯ PUCಯ ಅಂಕಗಳನ್ನು ಪರಿಗಣಿಸ್ತಾರೆ. ಇನ್ನು 1:5 ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳು ಕರೆಪತ್ರ ವೆಬ್ಸೈಟ್ನಿಂದಲೇ ಮುದ್ರಿಸಿಕೊಂಡು ಕರೆಪತ್ರದಲ್ಲಿ ಸೂಚಿಸಲಾದ ಸ್ಥಳ, ದಿನಾಂಕ, ಸಮಯಕ್ಕೆ ಸರಿಯಾಗಿ ಮೂಲ ದಾಖಲಾತಿಗಳ ಹಾಗೂ ಪ್ರತಿಗಳೊಂದಿಗೆ ದೇಹದಾಢ್ಯತೆ ಪರಿಶೀಲನೆಗೆ ಹಾಜರಾಗಬೇಕು. ಗೈರುಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ. ಹಾಗೆ ನಿರ್ವಾಹಕ ಹುದ್ದೆಗಳಿಗೆ ಎಕ್ಸಾಮನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ CAT ಟೆಸ್ಟ್ ಇಲ್ಲಿ 75% ಈ ಎಕ್ಸಾಮ್ ಮುಖಾಂತರ ನಿಮಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದಕ್ಕೆ ತಕ್ಕಂತೆ ಪಠ್ಯಕ್ರಮ, ಕಂಡಕ್ಟರ್ ಹುದ್ದೆಗೆ ಪಠ್ಯಕ್ರಮವನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ CAT ಟೆಸ್ಟ್ನಲ್ಲಿ 75% ಪಡೆದಿರಬೇಕು ಅಂತೇಳಿ ಈ ಒಂದು ಆದೇಶದಲ್ಲಿ ಹೊರಡಿಸಲಾಗಿದೆ, ಅಂದರೆ ನೋಟಿಫಿಕೇಷನ್ನಲ್ಲಿ ಹೊರಡಿಸಲಾಗಿದೆ. ಆ 75%ಗೆ ಸಿಲೆಬಸ್ ಇಲ್ಲಿದೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಸಂಗ್ರಹ ಮಾಡಬೇಕು. ದೈನಂದಿನ ಗ್ರಹಿಕೆ, ಭಾರತ ಸಂವಿಧಾನದ ಸ್ಥೂಲ ನೋಟವನ್ನು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಯ ಗ್ರಾಮೀಣ, ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕರಗಳ ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯ, ಹಾಗೆ ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಇದು ಪೇಪರ್ 1 ಆಗಿರುತ್ತೆ, 100 ಅಂಕಗಳಿಗಿರುತ್ತೆ. ನಿಮಗೆ 2 ತಾಸು ಟೈಮ್ ಇರ್ತದೆ. ನೆಕ್ಸ್ಟು ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ, 3 ವಿಷಯಗಳ ಕಮ್ಯುನಿಕೇಷನ್ ಪೇಪರ್ ಇರ್ತೈತಿ. ಇದು 100 ಅಂಕ, 2 ಗಂಟೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಈ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು, ಅಂದರೆ ಎಕ್ಸಾಮ್ ಟೈಮನ್ನು ಅವರು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಇರ್ತವೆ. ಅದನ್ನು OMR ಆಫ್ಲೈನ್ ಹಾಳೆಯಲ್ಲಿ ಫಿಲಪ್ ಮಾಡಬೇಕು. ಹಾಗೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಅಂತೇಳಿ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳು ತಪ್ಪಾದಲ್ಲಿ ನಿಮ್ಮ ಒಂದು ಸರಿ ಉತ್ತರ ಏನಾಗುತ್ತೆ, ಮೈನಸ್ ಆಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 4 ಅಂಶ, ಅಂದರೆ 4 ಉತ್ತರ ತಪ್ಪಾದಲ್ಲಿ ನೀವು 1 ಅಂಕ ಸರಿಪಡಿಸಿಕೊಂಡಿದ್ರೆ ಆ 1 ಅಂಕ ಕೂಡ ಮೈನಸ್ ಆಗುತ್ತೆ. ನೆಕ್ಸ್ಟು ಸಾಮಾನ್ಯ ಷರತ್ತುಗಳಿದ್ದಾವೆ. ಅಂದರೆ ನೀವು ಯಾವುದೇ ರೀತಿಯ ನೈತಿಕ ದುರ್ನಟನೆಯಿಂದ ಹೊಂದಿರಬಾರ್ದು, ಭಾರತೀಯ ನಾಗರಿಕನಾಗಿರಬೇಕು, ಕರ್ನಾಟಕ ಪ್ರಾಧಿಕಾರದಿಂದ ಡಿಬಾರ್ ಅಥವಾ ತಾತ್ಕಾಲಿಕವಾಗಿ ನೀವು ನೇಮಕಾತಿಯಿಂದ ಯಾವುದೇ ರೀತಿಯ ಅವ್ಯವಹಾರದಲ್ಲಿ ತೊಡಗಿರಬಾರ್ದು, ಅಭ್ಯರ್ಥಿಗಳು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು, ನೇಮಕಾತಿಯ ಕರ್ತವ್ಯ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಗಳು ಇರಬಾರ್ದು. ಇಷ್ಟೆಲ್ಲವೂ ಏನಪ್ಪ ಅಂದರೆ BMTCಯಲ್ಲಿ ಕರೆದಿರ್ತಕ್ಕಂತಹ ನಿರ್ವಾಹಕ ಹುದ್ದೆಯ ಷರತ್ತು ಮತ್ತು ನಿಯಮಗಳನ್ನು
ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.